ನಮ್ಮನ್ನ ಕಾಪಾಡಿದಕ್ಕೆ ಅಂಕಲ್ ಸಾಯಿಸ್ಬಿಡ್ತಾರ ಅಮ್ಮ. ಇಲ್ಲ ನಾನು ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಹೇಳ್ತೀನಿ. ಎಲ್ರು ಹೇಳ್ತಿದ್ರು ಚೆನ್ನಾಗ್ ಮಾಡಿದೆ ಅಂತ. ನಿಯತಿ ಅವಳೊಬ್ಳೆ ಬೆಸ್ಟ್ ಫ್ರೆಂಡ್ ಹೇಳ್ಕೊಡಿ ಅಂತ ನನ್ಗೆ ರಿಕ್ವೆಸ್ಟ್ ಮಾಡ್ತಾರೆ ಪ್ಲೀಸ್ ಅಂತ. ಪ್ಲೀಸ್ ಅಂದ್ಬಿಟ್ರೆ ಅಪ್ಪು ಸರ್ದೊಂದ್ ಸಾಂಗ್ ಹೇಳ್ತೀನಿ. ಆಡಿಸಿ ನೋಡು ಬೀಡಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯವಾಗದು. ಅಪ್ಪು ಸರ್ ಯಾಕೆ ಇಷ್ಟ ಆಗ್ತಾರೆ ಅಂದ್ರೆ ಅವ್ರು ತುಂಬಾ ಟ್ಯಾಲೆಂಟ್ ಇದಾರೆ, ತುಂಬಾ ಒಳ್ಳೆ. ನನಗೆ ಟಿವಿ ಅಂದ್ರೆ ಇಷ್ಟ ತರ ಮಕ್ಳು ಬೇಕು ನಮ್ಗೆ. ರೆಡಿ ಬಾಸ್ ಯಾಕೆ ಇಷ್ಟ ಆಗ್ತಾರೆ? ತುಂಬಾ ಸಲ ನಾನು ಅವ್ರನ್ನ ಮೀಟ್ ಮಾಡಿದೀನಿ. ನಾನು ಬರ್ತೀನಿ ನಿಮ್ ಜೊತೆಗೆ ಆಕ್ಟ್ ಮಾಡ್ಬೇಕಂದ್ರೆ ನನ್ಗೆ ಇಷ್ಟ ಅಂತ ಕೇಳಿದೆ. ಎಲ್ಲಾ ಹೀರೋಸು ಮುದ್ದಾಗಿ ಮಾತಾಡ್ಕೊಂಡಿರ್ತೀನಿ. ಈಗ ಯಾವ್ಯಾವ ಹೀರೋಗಳ ಜೊತೆಗೆ ಆಕ್ಟ್ ಮಾಡಿದೀರಾ ನೀವು? ಅಂಗಣ್ಣ ಮಂಗಣ್ಣ ಆಗಿ ಮುಚ್ಕೊಂಡು ನುಂಗಣ್ಣ ಅಂದ್ರೆ ನೀವು ಆಕ್ಟರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಅಪ್ಪ ಅಮ್ಮಂಗೆ. ಬೆಸ್ಟ್ ಫಿಲಮ್ ಅಂದ್ರೆ ರಕ್ಕಸಪುರ. ಅಂದ್ರೆ ಎಲ್ಲಾರು ಥಿಯೇಟರ್ ಬಂದು ನನ್ ಫಿಲಮ್ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಇಷ್ಟ. ಇವಾಗ ನೀವು ಮಾಡಿರೋ ಫಿಲ್ಮ್ ಅಲ್ಲಿ ಯಾವ್ದಾದ್ರು ಡೈಲಾಗ್ ನೆನ್ಪಿದ್ರೆ ಹೇಳಿ. ಅಂದ್ರೆ ಇದ್ರಲ್ಲೇ ದೊಡ್ಡ ಡೈಲಾಗ್ ಇರೋದು ಯಾವ್ದು ಇಲ್ಲ. ಓ ಇದ್ರಲ್ಲೇ ದೊಡ್ಡ ಡೈಲಾಗ್, ಯಾವ್ದಲ್ಲೂ ಡೈಲಾಗೇ ಇಲ್ಲ. ಮತ್ತೆ ಹೆಂಗೆ? ಅಂದ್ರೆ ಬರೀ ಆಕ್ಟರ್ ರಿಯಾಕ್ಷನ್ ಅಷ್ಟೇ, ಅದೆಲ್ಲ ಚಿಕ್ಕ ಡೈಲಾಗ್. ಚಿಕ್ಕ ಡೈಲಾಗ್ ಯಾವ್ದು ನೆನ್ಪಿಲ್ವಾ? ನೆನ್ಪಿದೆ. ಮತ್ತೆ ಯಾವ್ದಾರು ಒಂದು ಹೇಳಿ. ಬಗೆರದಿದೆ, ಸ್ಮಾಲ್ ಅಷ್ಟೇ, ಪರವಾಗಿಲ್ಲ. ನಮ್ಮನ್ನ ಕಾಪಾಡಿದಕ್ಕೆ ಅಂಕಲ್ ಸಾಯಿಸ್ಬಿಡ್ತಾರ ಅಮ್ಮ ಅಷ್ಟೇ. ಓ ಎಷ್ಟು ಕ್ಯೂಟ್ ಆಗಿ ಹೇಳ್ತೀರಾ. ಓಕೆ, ಏನ್ ತಿನ್ನೋದು ಫುಡ್ ಗೊಂಬೆ? ನನ್ಗೆ ಎಲ್ಲಾ ಫ್ರೂಟ್ಸು ಇಷ್ಟ. ಎಲ್ಲ ಫ್ರೂಟ್ಸು ಇಷ್ಟ ಅಂದ್ರೆ ಈಗ ಜ್ಞಾಪನ ಶಕ್ತಿ ಜಾಸ್ತಿ ಅಲ್ಲ, ಅದಕ್ಕೇನಾದ್ರು ತಿಂತೀರಾ? ಇಲ್ಲ ಅಂದ್ರೆ ಬಾದಾಮಿ ತಿಂತೀನಿ. ಬಾದಾಮಿ, ಆಪಲ್, ಬನಾನಾ ಎಲ್ಲಾ ಫ್ರೂಟ್ಸ್ ಇಷ್ಟ. ಆಮೇಲೆ ಈ ರಕ್ಕಸಪುರದಳು ಜರ್ನಿ ಇದೆಯಲ್ಲ, ಹೇಗಿತ್ತು ಆ ಅನುಭವ? ಅಂದ್ರೆ ತುಂಬಾ ಮೆಮೊರಿ ನೆನ್ಸ್ಕೋಬೇಕು, ಯಾವಾಗ್ಲೂ ನೆನ್ಸ್ಕೋಬೇಕು. ಫುಲ್ ಫನ್ನಿ ಆಗಿತ್ತು. ಈ ಫಿಲಮ್ಸ್ ಎಲ್ಲ ಫುಲ್ ಚೆನ್ನಾಗಿತ್ತು. ಈ ಫಿಲಮ್ ಅಂತೂ ಫುಲ್ ಕೇಳಂಗೆ ಇಲ್ಲ, ಸಖತ್ತಾಗಿದೆ. ಆಮೇಲೆ ಈ ಫಿಲಮ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಓಕೆ, ಆಡಿಷನ್ಸ್ ಎಲ್ಲ ಕೊಡ್ಬೇಕಾದ್ರೆ ಭಯ ಆಗಲ್ವಾ? ಇಲ್ಲ. ಆಡಿಷನ್ ಅಲ್ಲೆಲ್ಲ ಹೇಗೆ ಇದು ಅಂದ್ರೆ ಡೈಲಾಗ್ ಹೇಳ್ಬೇಕಾ? ಅಲ್ಲೂ ಅವ್ರು ಕೊಡ್ತಾರೆ, ಅದನ್ನೆಲ್ಲ ನೆನ್ಪಿಟ್ಕೊಂಡು ಹೇಳ್ಬೇಕು. ಅವಾಗ ಹೆಂಗೆ? ಇಲ್ಲ, ನಾನು ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಹೇಳ್ತೀನಿ. ಎಲ್ಲ ನೆನ್ಪಿರುತ್ತೆ. ಅಂದ್ರೆ ಇವಾಗ ಕನ್ನಡ ಎಲ್ಲ ತುಂಬಾ ಸ್ಪಷ್ಟವಾಗಿ ಓದಕ್ ಬರುತ್ತಾ? ಇಲ್ಲ, ಸ್ವಲ್ಪ ಓದಕ್ ಬರುತ್ತೆ, ಬಟ್ ಓದ್ತೀನಿ. ಮತ್ತೆ ಅಮ್ಮ ಹೇಳ್ಕೊಡ್ತಾರ ಅದನ್ನೆಲ್ಲ? ಇಲ್ಲ, ಅಮ್ಮ ಅವ್ರ ಪಾಡಿ ಕೆಲಸ ಮಾಡ್ತಾರೆ, ನಾನು ಒಬ್ಳೆ ಓದ್ತೀನಿ. ಹೆಂಗೆ? ಕೂಡ್ಸ್ಕೊಂಡು ಓದ್ತೀನಿ. ಕೂಡ್ಸ್ಕೊಂಡು ಓದೋದು. ಇನ್ನು ಏನೇನ್ ಟ್ಯಾಲೆಂಟ್ ಇದೆ ಗೊಂಬೆಗೆ? ಡೈಲಾಗ್ಸ್ ಹೇಳ್ತೀನಿ, ಆಮೇಲೆ ಡ್ಯಾನ್ಸ್, ಸಾಂಗ್. ಈಗ ರೀಸೆಂಟ್ ಆಗಿ ನಂದು ಆನ್ಯುವಲ್ ಡ್ಯಾನ್ಸ್ ನಡೀತು. ಎಲ್ರು ಹೇಳ್ತಿದ್ರು ಚೆನ್ನಾಗ್ ಮಾಡಿದೆ ಅಂತ. ಎಲ್ರು ಹೇಳ್ತಿದ್ರು, ನಿಮಗೇನ್ ಅನಿಸ್ತು? ನನಗೂ ಖುಷಿ ಆಯ್ತು. ಎಲ್ಲಾರು ಹೇಳ್ತಾರೆ ನಿಂದು ಆಕ್ಟಿಂಗ್ ಅನ್ನು ಚೆನ್ನಾಗ್ ಮಾಡ್ತೀಯಾ, ಓದೋದನ್ನು ಚೆನ್ನಾಗ್ ಓದ್ತೀಯಾ ಅಂತಾರೆ. ಡ್ಯಾನ್ಸ್ ಚೆನ್ನಾಗ್ ಮಾಡ್ತೀಯಾ ಅಂತ, ಹಾಡೋ ಚೆನ್ನಾಗ್ ಹಾಡ್ತೀರಾ. ಹೇಗಿದೆಲ್ಲ ಎಲ್ಲ ಟ್ಯಾಲೆಂಟು ನೀವ್ ಒಬ್ಬರೇ ಇಟ್ಕೊಂಡ್ರೆ ನಾವೆಲ್ಲ ಏನ್ ಮಾಡೋದು ಅಂತ ನೋಡಿ. ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲ ಅಂದ್ರೆ ಎಷ್ಟ್ ಜನ ಫ್ರೆಂಡ್ಸ್ ಇದಾರೆ? ನಂಗೆ ಎಲ್ಲ ಕ್ಲಾಸ್ ಅಲ್ಲಿ ಎಲ್ಲ ಫ್ರೆಂಡ್ಸ್. ಎಲ್ಲರೂ ಫ್ರೆಂಡ್ಸ್. ಬೆಸ್ಟ್ ಫ್ರೆಂಡ್ ಅಂತ ಯಾರು ಇಲ್ವಾ? ನಿಯತಿ ಅವಳೊಬ್ಳೆ ಬೆಸ್ಟ್ ಫ್ರೆಂಡ್. ಅವ್ರು ಏನ್ ಹೇಳ್ತಾರೆ? ನೀವು ಈ ತರ ಆಕ್ಟ್ ಮಾಡ್ತೀರಾ, ಡಾನ್ಸ್ ಮಾಡ್ತೀರಾ, ಹಾಡು ಹೇಳ್ತೀರಾ? ಅಂದ್ರೆ ನಾನು PT ಆಟ ಆಡ್ಬೇಕಾದ್ರೆಲ್ಲ ನಾನು ಹೇಳ್ಕೊಡ್ತೀನಿ ಅವ್ರಿಗೆ. ಹೇಳ್ಕೊಡಿ ಅಂತ ನನ್ಗೆ ರಿಕ್ವೆಸ್ಟ್ ಮಾಡ್ತಾರೆ ಪ್ಲೀಸ್ ಅಂತ, ಅದಕ್ಕೆ ನಾನು ಹೇಳ್ಕೊಡ್ತೀನಿ. ಅದೇ ಫ್ರೆಂಡ್ಸ್ಗೆಲ್ಲ ಏನ್ ಹೇಳ್ಕೊಡ್ತೀರಾ ಗೊಂಬೆ? ಅಂದ್ರೆ ಡ್ಯಾನ್ಸ್ ಹೇಳ್ಕೊಡ್ತೀನಿ, ಇಲ್ಲಾಂದ್ರೆ ಸಾಂಗ್ ಹೇಳ್ಕೊಡ್ತೀನಿ, ಅಥವಾ ಆಟ ಆಡ್ಸೋದು. ಇವಾಗ ಓದೋದ್ರಲ್ಲೂ ಫಸ್ಟ್, ನೀವು ಆಕ್ಟಿಂಗ್ ಅಲ್ಲೂ ಫಸ್ಟ್, ಡ್ಯಾನ್ಸ್ ಅಲ್ಲೂ ಫಸ್ಟ್, ಸಿಂಗಿಂಗ್ ಅಲ್ಲೂ ಫಸ್ಟ್. ಇವಾಗ ನಾನೊಂದು ಟಾಸ್ಕ್ ಕೊಡ್ತೀನಿ, ಓಕೆನಾ? ನಿಮ್ಮ ಫೇವ್ರೆಟ್ ಸಾಂಗು ಈ ಫಿಲ್ಮಿನ್ ಬಿಟ್ಟು ಬೇರೆ ಯಾವ್ದಾದ್ರು ಒಂದ್ ಸಾಂಗ್ ಆಡ್ಬೇಕು ಇವಾಗ. ಈ ಸಾಂಗ್ ಅಪ್ಪು ಸರ್ದೊಂದ್ ಸಾಂಗ್ ಹೇಳ್ತೀನಿ. ಓಕೆ, ರೆಡಿ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ, ಟನ್ 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 ಟಡನ್ ಟನ್ ಟನ್ ಟಡನ್ ಟನ್ ಟಡನ್ ಟನ್ ಟನ್. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನಗಳ ಎಂದು, ಆರಾಧಿಸು ರಾಜನೊಬ್ಬನು, ಆಡಿಸಿಯೇ ನೋಡು ಬೀಡಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯವಾಗದು. ಟನ್ 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 ಟಡನ್ ಟನ್ ಟನ್ ಟಡನ್ ಟನ್ ಟಡನ್ ಟನ್ ಟನ್. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು.
ವೆರಿ ಗುಡ್. ನೋಡಿ ಎಷ್ಟು ಚೆನ್ನಾಗಿ ಹಾಡ್ತೀರಾ. ಮ್ಯೂಸಿಕ್ ಕ್ಲಾಸ್ಗೆಲ್ಲಾನು ಹೋಗ್ತೀರಾ? ಇಲ್ಲ ಇಲ್ಲ ಅಂದ್ರೆ ಇದನ್ನ ಮೊಬೈಲ್ ಅಲ್ಲೇ ನೋಡ್ಕೊಂಡು ಇಲ್ಲ, ಕಲ್ತ್ಕೊಂಡಿದ್ದೀರಾ? ಮ್ಯಾಮ್ ಹೇಳ್ಕೊಡ್ತಾರೆ. ಮ್ಯಾಮ್ ಹೇಳ್ಕೊಟ್ಟಿರೋದಾ ಇದು? ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು? ಇಲ್ಲ, ಸ್ಕೂಲಲ್ಲೆಲ್ಲ ನಾನು ಸಾಂಗ್ಸ್ ತುಂಬಾ ಇಷ್ಟ ನನಗೆ. ಓ, ಸಾಂಗ್ಸ್ ತುಂಬಾ ಇಷ್ಟ. ಸಾಂಗ್ ಕೇಳ್ಬೇಕಾದ್ರೆ ನಾನು ಜ್ಞಾಪನ ಓ, ಇಟ್ಕೊಂತೀನಿ. ಜ್ಞಾಪನ ಇಟ್ಕೊತೀರಾ? ಟೀಚರ್ಸ್ 2 ಸಾಂಗ್ ಹೇಳ್ಕೊಟ್ಟಿದ್ದಾರೆ. 2 ಸಾಂಗ್ ಹೇಳ್ಕೊಟ್ಟಿದಾರಾ? ಓಕೆ. ಅಪ್ಪು ಸರ್ ಯಾಕೆ ಇಷ್ಟ ಆಗ್ತಾರೆ? ಅಂದ್ರೆ ಅವ್ರು ತುಂಬಾ ಟ್ಯಾಲೆಂಟ್ ಇದ್ದಾರೆ, ತುಂಬಾ ಒಳ್ಳೆಯವರು. ಹಾಗಾಗಿ ಇಷ್ಟ. ಅವ್ರು ಯಾವ ಫಿಲ್ಮ್ ಅಂದ್ರೆ ತುಂಬಾ ಇಷ್ಟ ಗೊಂಬೆಗೆ? ನನ್ ಫಿಲಮ್ಗಳು ಯಾವ್ದು ನೋಡಲ್ಲ. ನೋಡಲ್ಲ. ಅಂದ್ರೆ ನನ್ ಓದೋದ್ರೆ ತುಂಬಾ ಇಷ್ಟ. ನನ್ ಟಿವಿನೇ ನೋಡಲ್ಲ. ಟಿವಿನೇ ನೋಡಲ್ಲ ಯಾಕೆ? ನನಗೆ ಟಿವಿ ಅಂದ್ರೆ ಇಷ್ಟ ಅಲ್ಲ. ಟಿವಿ ಅಂದ್ರೆ ಇಷ್ಟ ಆಗಲ್ಲ, ಬರೀ ಓದೋದು, ಶೂಟಿಂಗ್ ಮಾಡೋದು. ಅಂದ್ರೆ ಯಾವಾಗಾದ್ರೂ ಏನಾದ್ರು ಬರಿಬೇಕು, ಇಲ್ಲಾಂದ್ರೆ ಬೋರ್ ಆಗುತ್ತೆ. ಓ, ಬೋರ್ ಆಗುತ್ತೆ. ಓದ್ಬೇಕು, ಬರಿಬೇಕು. ನೋಡಿ, ನಿಮ್ ತರ ಮಕ್ಳು ಬೇಕು ನಮ್ಗೆ. ಓಕೆ, ಡಿ ಬಾಸ್ ಅಂದ್ರೆ ಇಷ್ಟ ಅಲ್ಲ? ಡಿ ಬಾಸ್ ಯಾಕೆ ಇಷ್ಟ ಆಗ್ತಾರೆ? ಅಂದ್ರೆ ಅವರು ಟ್ಯಾಲೆಂಟ್ ತುಂಬಾ ಒಳ್ಳೆಯವರು, ತುಂಬಾ ಫಿಲಮ್ಸ್ ಗಳು ಮಾಡಿದಾರಲ್ಲ. ಆಮೇಲೆ ತುಂಬಾ ಸಲ ನಾನು ಅವರ ಮೀಟ್ ಮಾಡಿದೀನಿ. ಮೀಟ್ ಮಾಡಿದೀರಾ? ಏನ್ ಮಾತಾಡಿದ್ರು ಅವರು ನಿಮ್ ಜೊತೆಗೆ? ಅಂದ್ರೆ ನಾನು ಒಂದ್ಸಲ ಕೇಳಿದ್ದೆ, ನಾನು ನಿಮ್ ಬರ್ಲಾ ಅಂತ. ಅವ್ರು ಹೇಳಿದ್ರು ಫಸ್ಟ್ ಪೋಮ್ ಕಲಿ ಅಂದ್ರು. ಫುಲ್ ಚಿಕ್ಕವಳಿದ್ದಾಗ ಮೀಟ್ ಮಾಡಿದ್ರಿ? ಅವಾಗ ಫಸ್ಟ್ ಅವಾಗ ಹೇಳಿದ್ರು ನೀನ್ ಫಸ್ಟ್ ಪೋಮ್ ಕಲಿ, ಆಮೇಲೆ ನನ್ನ ಹತ್ರ ಬಾ ಅಂದ್ರು. ಆಮೇಲೆ ಕಲ್ತ್ಕೊಂಡ್ ಮತ್ತೆ ಹೋಗಿದ್ರಾ? ಇಲ್ಲ, ಎಷ್ಟು ಸಲ meet ಮಾಡಿದೀರಾ? ಒಂದ್ 5 ಟೈಮ್ಸ್ ಮಾಡಿ. 5 times? ಚಿಕ್ಕವಳಿದ್ದಾಗ್ಲೂ. ಆ 5 times ಮೀಟ್ ಆದಾಗ್ಲೂ ಏನೇನ್ ಮಾತಾಡಿದ್ರು ಅವರು? ಅಂದ್ರೆ ಫಸ್ಟ್ ಟೈಮ್ ಮೀಟ್ ಆದಾಗ ನಾನು ತುಂಬಾ ಚಿಕ್ಕ ಬೇಬಿ, ಅವಾಗ ಏನು ಮಾತಾಡಿರ್ಲಿಲ್ಲ. ಅದೇ ನಂಗೆ 5 years ಇದ್ದಾಗ ಒಂದ್ಸಲ ಹೋಗಿದ್ದೆ. ಆಗ ನಾನು ಬರ್ತೀನಿ ನಿಮ್ ಜೊತೆಗೆ ಆಕ್ಟ್ ಮಾಡ್ಬೇಕಂದ್ರೆ ನನ್ಗೆ ಇಷ್ಟ ಅಂತ ಕೇಳಿದೆ. ಫಸ್ಟ್ ಪೋಮ್ ಕಲಿ ಬಂದ್ ನನ್ನ ಹತ್ರ ಹೇಳು, ಆಮೇಲೆ ಸೇರಿಸ್ಕೊತೀನಿ ಅಂದ್ರು. ಹಂಗಂತ ಹೇಳಿದ್ರಾ? ಇವಾಗ ಅವ್ರ ಫಿಲಂ ರಿಲೀಸ್ ಆಯ್ತಲ್ಲ, ನೋಡಿಲ್ವಾ? ಇಲ್ಲ, ನಾನು ಈಗ ಎಕ್ಸಾಮ್ ನಡೀತಿತ್ತು, ಜಾನ್ವರಿ ಎಕ್ಸಾಮ್ ನಡೀತಿತ್ತಲ್ಲ, ಅದಕ್ಕೆ ನಾನು ಹೋಗಿಲ್ಲ. ನಂಗೆ ಫಿಲಮ್ಸ್ ನೋಡಲ್ಲ ಅಷ್ಟು. ಆದ್ರೂ ಅವ್ರು ಯಾಕೆ ಇಷ್ಟ ಆಗ್ತಾರೆ? ಬಟ್ ನಾನು ಯಾವಾಗಾದ್ರೂ ಒಂದ್ಸಲ ಬೋರ್ ಆದಾಗ ನೋಡ್ತೀನಿ ಅಷ್ಟೇ. ಬೋರ್ ಆದಾಗ ಫಿಲ್ಮ್ ನೋಡ್ತೀರಾ? ಅಥವಾ ನನಗೀಗ ರಾಜ್ಬಿ ಶೆಟ್ಟಿ ಸರ್ ಆಗ್ಲಿ ಅಥವಾ ಪುನೀತ್ ಎಲ್ಲಾರು ಇಷ್ಟ. ಎಲ್ಲಾರು ಇಷ್ಟ. ಈಗ ನೀವು ಶಿವಣ್ಣ ಅವ್ರ ಜೊತೆಗೆ ಬೈರತಿ ರಣಗಲ್ಲ ಮಾಡಿದ್ರಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಶಿವಣ್ಣನ ನಾವು ನೋಡ್ಬೇಕು ಅಂತಂದ್ರೆ ನಮಗೆ ಒಂಥರ ಖುಷಿ. ನೀವು ಅವ್ರ ಜೊತೆಗೆ ಆಕ್ಟ್ ಮಾಡ್ಬಿಟ್ಟಿದೀರಾ, ಹೇಗಿತ್ತು? ಅಂದ್ರೆ ಅವರು ಫನ್ ಆಗಿ ಮಾತಾಡ್ಸ್ಕೊಂಡು ಚೆನ್ನಾಗಿತ್ತು. ಹೇಗ್ ನೋಡ್ಕೊಳ್ತಿದ್ರು ಅವರು? ಅವ್ರಿಗೆ ಮಕ್ಳಂದ್ರೆ ತುಂಬಾ ಇಷ್ಟ ಅಲ್ಲ? ಅಂದ್ರೆ ತುಂಬಾ, ಅಂದ್ರೆ ರಾಜ್ಬಿ ಶೆಟ್ಟಿ ಸರ್ ಹೆಂಗಿದ್ರು ಹಂಗೆ ಇದ್ರು. ಫುಲ್ ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿದ್ರು. ಆಮೇಲೆ ಶ್ರೀ ಮುರಳಿ ಸರ್ ಜೊತೆಗೆ ಬಗೀರ ಮಾಡ್ತೀರಾ? ಅವರು ಸೇಮ್ ಮುದ್ದಾಗಿ ಇದ್ರು. ಹಾಗೆ ಇದ್ರು ಅವರುನು. ಎಲ್ಲಾ ಹೀರೋಸ್ ಮುದ್ದಾಗಿ ಮಾತಾಡ್ಕೊಂಡು ಇರ್ತಿದ್ರು. ಈಗ ಯಾವ್ಯಾವ ಹೀರೋಗಳ ಜೊತೆಗೆ ಆಕ್ಟ್ ಮಾಡಿದೀರಾ ನೀವು? ನಾನು ರಾಜ್ಬಿ ಶೆಟ್ಟಿ ಸರ್ ಜೊತೆ ಮಾಡಿದ್ದೀನಿ, ಶ್ರೀ ಮುರಳಿ ಸರ್ ಜೊತೆ ಮಾಡಿದ್ದೀನಿ, ಮತ್ತೆ ಶಿವರಾಜ್ ಕುಮಾರ್ ಸರ್ ಜೊತೆ ಮಾಡಿದ್ದೀನಿ. ಆಮೇಲೆ ಜ್ಞಾಪನಾಗಿಲ್ಲ, ಹೀರೋಸ್ ನೇಮ್ ಎಲ್ಲ ಮರ್ತೋಗುತ್ತೆ. ಯಾವ್ಯಾವ ಹೀರೋಯಿನ್ ಜೊತೆಗೆ ಆಕ್ಟ್ ಮಾಡ್ಬೇಕು ಅಂತ ಆಸೆ? ನಂಗೆ ಹೀರೋಯಿನ್ಸ್ ಜೊತೆ ಎಲ್ಲರ ಜೊತೆನೂ ಇಷ್ಟ, ಬಟ್ ಯಾವ್ದು ಮಾಡಿಲ್ಲ. ದೊಡ್ಡ ಹೀರೋಯಿನ್ಸ್ ಜೊತೆಗೆ ಇನ್ನೂ ಆಕ್ಟ್ ಮಾಡಿಲ್ಲ. ಆಸೆ ಯಾರ ಜೊತೆಗಿದೆ? ಯಾರ ಜೊತೆಗೆ ಮಾಡ್ಬೇಕು? ಫೇವ್ರೆಟ್ ಅಂತ ಯಾರಾದ್ರು ಹೀರೋಯಿನ್ಸ್, ಇವ್ರನ್ನ ತುಂಬಾ ಫಾಲೋ ಮಾಡ್ತೀನಿ ನಾನು? ನಂಗೆ ಎಲ್ಲರೂ ಇಷ್ಟ ಹೀರೋಯಿನ್ ಅಲ್ಲಿ. ಎಲ್ಲರೂ ಇಷ್ಟ. ಓಕೆ. ಇವಾಗ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ನಿಮಗೆ ಅಪ್ಪ, ಓಕೆನಾ? ಶೂಟಿಂಗ್ ಸೆಟ್ ಅಲ್ಲಿ ಅಥವಾ ಕ್ಯಾಮ್ರಾ ಹಿಂದೆ ಅವ್ರು ಹೇಗಿರ್ತಿದ್ರು? ಅಂದ್ರೆ ಕ್ವಶ್ಚನ್ಸ್ ಕೇಳಿದ್ರು, ಫ್ರೀ ಆಗಿ. ಏನ್ ಪ್ರಶ್ನೆಗಳನ್ನ ಕೇಳ್ತಿದ್ರ ನಿಮ್ಗೆ? ಏನಂತ ಕೇಳ್ತಿದ್ರು? ಅಂದ್ರೆ ಅಂಗಣ್ಣ ಮಂಗಣ್ಣ ಆಗಿ ಮುಚ್ಕೊಂಡು ಉಂಗಣ್ಣ ಅಂದ್ರೆ ಏನು, ಬಾಳೆಹಣ್ಣು ಅಂತೆಲ್ಲ ಕ್ವಶ್ಚನ್ ತುಂಬಾ ಕೇಳ್ತಿದ್ರು. ಒಗಟು ಕೇಳ್ತಾ ಇದ್ರು. ಆಮೇಲೆ ಸಾಂಗ್, ಇಬ್ರು ಸಾಂಗ್ ಆಡ್ತಿದ್ವಿ. ಯಾವ್ದು ಆಡ್ತಾ ಇದ್ರಿ ಸಾಂಗ್? ಅಂದ್ರೆ ಈಗ ಕೇಳಿಲ್ಲ ದೇವರ ನಾನು ಇತ್ತಲ್ಲ, ಈ ಫಿಲಂ ಸಾಂಗ್ ತುಂಬಾ ಸಲ ಹಾಡಿದೀವಿ ನಾವು ಅವ್ರ ಜೊತೆಗೆ. ಈಗ ಅವ್ರು ನೋಡಿದ್ರೆ ದೊಡ್ಡ ಹೀರೋ ಅವರು ಅಲ್ವಾ? ಅವ್ರ ಜೊತೆಗೆ ನೀವು ಸ್ಕ್ರೀನ್ ಶೇರ್ ಮಾಡ್ತೀರಾ, ಅಲ್ಲಿ ಅವ್ರು ನಿಮಗೆ ಪ್ರಶ್ನೆ ಕೇಳ್ತಾರೆ, ಹಾಡ್ ಆಡ್ತಾರೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅವ್ರು ಆ ಮೂಮೆಂಟ್ ಫುಲ್ ಮೆಮೊರಿ, ಅದು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರೋ ಮೆಮೊರಿ ಅದು.
ಅಂದ್ರೆ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಇದನ್ನೆಲ್ಲ ನೋಡಿ ನಿಮ್ಗೆ? ಅಂದ್ರೆ ಖುಷಿ ಆಗುತ್ತೆ ಅಪ್ಪ ಅಮ್ಮಗೆ. ಎರಡು ಫೋಕಸ್ ಮಾಡು ಅಂತಾರೆ, ಓದೋದನ್ನು ಫೋಕಸ್ ಮಾಡ್ಬೇಕು, ಶೂಟಿಂಗ್ ಫೋಕಸ್ ಮಾಡ್ಬೇಕು. ಇಬ್ರಿಗೂ ನಾನು ಡಾಕ್ಟರ್ ಆಗ್ಬೇಕು, ಇದು ಶೂಟಿಂಗ್ ಮಾಡ್ಬೇಕು, ಇಬ್ರಿಗೂ ಈ ಕಡೆ ನೀವು ಆಕ್ಟರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಪ್ಪ ಅಮ್ಮಂಗೆ. ಹಾ ನಿಮಗೆ ಡಾಕ್ಟರ್ ಆಗ್ಬೇಕು ಅಂತ ಆಸೆ? ಹೌದು. ಇಲ್ಲ ನಂಗೆ ಎರಡು ಇಷ್ಟ. ಎರಡು ಇಷ್ಟ. ಓಕೆ, ಇವಾಗ ಇನ್ನು ಸೆಕೆಂಡ್ ಸ್ಟ್ಯಾಂಡರ್ಡ್ ಗೊಂಬೆ, ಇನ್ನು ಥರ್ಡ್ ಸ್ಟ್ಯಾಂಡರ್ಡ್, 4th, 5th, 10th ಬರೋ ಅಷ್ಟೊತ್ತಿಗೆ ಎಷ್ಟು ಫಿಲಂ ಮಾಡ್ಬೋದಲ್ಲ? ಹಾ ಫುಲ್ ಖುಷಿ ಖುಷಿ ಖುಷಿ. ಓಕೆ, ಈ ಒಂದು ರಕ್ಕಸಪುರ ಅನ್ನುವಂತಹ ಸಿನಿಮಾ, ಈ ಫುಲ್ ಜರ್ನಿ ನಿಮ್ಮ ಒಂದು ಲೈಫಲ್ಲಿ ನಿಮಗೆ ಎಷ್ಟು ಸ್ಪೆಷಲ್? ತುಂಬಾ ಸ್ಪೆಷಲ್, ತುಂಬಾ ಖುಷಿ ಕೊಟ್ಟಿದ್ದಾರೆ ನನಗೆ. ಓಕೆ, ಬೆಸ್ಟ್ ಫಿಲಂ ಅಂದ್ರೆ ರಕ್ಕಸಪುರ. ಅದು ನನ್ನ ತುಂಬಾ ಫೇವರೇಟ್ ಫಿಲಂ. ಈ ಸಿನಿಮಾದಲ್ಲಿ ಫುಲ್ ಡೈಲಾಗ್ಸ್ ಇದೆಯಾ ನಿಮ್ದು? ಜಾಸ್ತಿ ಓ ಜಾಸ್ತಿ ಇದೆ, ಅದಕ್ಕೆ ಈ ಸಿನಿಮಾ ತುಂಬಾ ಇಷ್ಟ. ಹೌದು, ತುಂಬಾ ಇಷ್ಟ. ಓಕೆ, ನೆಕ್ಸ್ಟ್ ಯಾವ ಫಿಲ್ಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ನೀವು? ನಾನು ಬೇಲ್ ಫಿಲಂ ಅಲ್ಲಿ ಓಕೆ, ನೋಡ್ತೀನಿ. ಆಮೇಲೆ ಸತ್ಯ ಸಣ್ಣ ಚಂದ್ರ, ತುಂಬಾ ಫಿಲಮ್ಸ್ ಅಲ್ಲಿ ಕಾಣಿಸ್ಕೊಂಡು. ತುಂಬಾ ಫಿಲಮ್ಸ್ ಅಲ್ಲಿ. ಓಕೆ, ಈ ಆಕ್ಟಿಂಗ್ ಈಗ ಬರ್ಬೇಕು ಅಂತ ಹೇಗೆ, ಯಾಕೆ ಅನ್ಸಿದ್ ನಿಮ್ಗೆ ಆಕ್ಟರ್ ಆಗ್ಬೇಕು? ಅಂದ್ರೆ ನಾನು ಫಸ್ಟ್ ನನ್ನಮ್ಮ ಸೂಪರ್ ಸ್ಟಾರ್ ಇಂದ ಮಾಡಿದೆ, ಟ್ರೈ ಮಾಡೋಣ ಅಂತ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ನಾನು ನನ್ನಮ್ಮ ಸೂಪರ್ ಸ್ಟಾರ್ ಇಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಇದೆ. ಇಲ್ಲಿವರೆಗೂ ಜರ್ನಿ ಬಂದಿದೆ ಅಲ್ಲ? ಹೌದು. ಓಕೆ, ಈ ನಿಮ್ಮ ಒಂದು ಫಿಲ್ಮ್ ಜರ್ನಿನಲ್ಲಿ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ? ಅಂದ್ರೆ ನಮ್ಮ ಅಪ್ಪ ಅಮ್ಮ, ಓಕೆ, ಮತ್ತೆ ನಮ್ಮ ಮಾವ ರವಿ ಸರ್, ಮತ್ತೆ ಶಿವಣ್ಣ, ಗಾಂಧಿ ಅಣ್ಣ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ರಾಜ್ ಶೆಟ್ಟಿ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರಂದ್ರೆ ಹಾ ತುಂಬಾ ಇಷ್ಟ. ತುಂಬಾ ಇಷ್ಟ ಯಾಕಂದ್ರೆ ಅವ್ರು ನನ್ನ ಜೊತೆ ಯಾವಾಗ್ಲೂ ಮುದ್ದಾಗಿರ್ತಿದ್ರು. ಆಮೇಲೆ ಫುಲ್ ಫನ್ನಿ ಆಗಿತ್ತು ಎಲ್ಲ. ಯಾವ ಫಿಲಮ್ ಅಲ್ಲೂ ಆತರ ಇರ್ತಿರ್ಲಿಲ್ಲ. ಇದೊಂದು ಫಿಲಮ್ ನನಗಿದೆ, ಅದು ಈ ಫಿಲಮ್ ಅಂದ್ರೆ ನಂಗೆ ತುಂಬಾ ಇಷ್ಟ. ತುಂಬಾ ಇಷ್ಟ. ಹೌದು. ಓಕೆ, ಇವಾಗ ಸಿನಿಮಾ ರಿಲೀಸ್ ರೆಡಿ ಇದೆ ಅಲ್ವಾ? ಫೆಬ್ರವರಿ 6ನೇ ತಾರೀಕು. ಏನ್ ಹೇಳಕ್ ಇಷ್ಟ ಪಡ್ತೀರಾ? ಅಂದ್ರೆ ಎಲ್ಲರೂ ಥಿಯೇಟರ್ ಬಂದು ನನ್ ಫಿಲಮ್ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಇಷ್ಟಪಡ್ತೀರಾ? ಓಕೆ, ನನ್ ಜೊತೆಗೆ ತುಂಬಾ ಮುದ್ದಾಗಿ ಮಾತಾಡಿ ಟೈಮ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಗೊಂಬೆ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ವಾ ಪಟ 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 ಅಂತ ಗೊಂಬೆ ಹೇಗೆ ಮಾತನ್ನ ಮುಗಿಸಿದ್ಲು ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.